IMER ಸಭಾಂಗಣದಲ್ಲಿ ಜನವರಿ 18 ಹಾಗೂ 19ರಂದು ಬೆಳಗಾವಿ ಸಪ್ತಸ್ವರ ಸಂಗೀತ ವಿದ್ಯಾಲಯದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಸಪ್ತಸ್ವರ ಸಂಗೀತ ವಿದ್ಯಾರ್ಥಿ ವೃಂದದಿಂದ ಆಯೋಜಿಸಲಾಗಿದೆ ಎಂದು ಗಾನ ವಿದೂಷಿ ನಿರ್ಮಲಾ ಪ್ರಕಾಶ್ ಅಯ್ಯರ್ ಹೇಳಿದರು. ಆದರೆ 2 ದಿನಗಳಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ ಹಾಗೂ ವಿವಿಧ ಪ್ರಕಾರಗಳ ಅಂದರೆ ಭರತನಾಟ್ಯ, ಕಥಕ್, ಹಾರ್ಮೋನಿಯಂ ಹಾಗೂ ತಬಲಾವಾದನ ಈ ಎಲ್ಲಗಳ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಥಿಯರಿ ಬಗ್ಗೆ ಹೆಚ್ಚಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಸಂಗೀತ ಯಾವ ರೀತಿ ಹುಟ್ಟು ಯಾವ ರೀತಿ ಇದಾಯಿತು ಅದನ್ನು ತಿಳಿಸೋಕ್ಕೋಸ್ಕರ ಸಂಗೀತ ಸಂವಾದ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಅತ್ಯಂತ ಪ್ರಸಿದ್ಧರಾದಂತಹ ಬೆಂಗಳೂರಿನಲ್ಲಿರುವ ಶ್ರೀಪತಿ ಮಂದಿರಬೈಲು ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸುವಂಥವರು ಹಿರಿಯ ಸಾಹಿತಿ LS ಶಾಸ್ತ್ರಿಯವರು ಹಾಗೂ ರಂಗಕರ್ಮಿ ಶಿರೀಶ್ ಜೋಶಿಯವರು, ಸಂಗೀತ ಪಂಡಿತರಾದಂಥ ನಂದನ್ ಹೆರ್ಲೇಕರ್ ಅವರು ಹಾಗೂ ಮುಂಬೈಯಿಂದ ಬರುವಂಥ ಪಂಡಿತ್ ಮಹೇಶ್ ಕುಲಕರ್ಣಿ ಅವರು. ಮಹೇಶ್ ಕುಲಕರ್ಣಿ ಅವರು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿಕತೆಯಿಂದ ಮಾಡಿ ತೋರಿಸ್ತಾ ಇದ್ದಾರೆ. ಇವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಒಟ್ಟು 2 ಗಂಟೆ 50 ನಿಮಿಷಗಳ ಕಾರ್ಯಕ್ರಮಗಳ ಸಂಗೀತ ಸಂವಾದ ನಡೀತಾ ಇದೆ. ಕೊನೆಯಲ್ಲಿ ಕಟ್ಟಕಡೆಯದಾಗಿ ಮಹೇಶ್ ಕುಲಕರ್ಣಿಯಿಂದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸೊ ಅವರಿಂದಲೇ ಪೂರ್ತಿ ಕಾರ್ಯಕ್ರಮ ಮುಗಿಸೋದು. ಉದ್ಘಾಟನೆ ಮಾತ್ರ 3:30 ಗಂಟೆಗೆ ಸರಿಯಾಗಿ ಇಲ್ಲಿಯ ಕುಲಪತಿಗಳು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕುಲಪತಿಗಳು ಹಾಗೂ ಅಖಿಲ ಭಾರತದ ಫೇಮಸ್ ಆಗಿರುವಂಥ ರಾಘವೇಂದ್ರ ಪಾಟೀಲ್ ಅನ್ನುವಂಥ ಅವರು ಸಾಹಿತಿಗಳು ಇಬ್ಬರು ಸೇರಿ ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ವಿವಿಯ ಕುಲಪತಿ ಪ್ರೊಫೆಸರ್ CM ತ್ಯಾಗರಾಜ್ ರಜತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಧಾರವಾಡದ ಸಾಹಿತಿ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.